ದಂಪತಿ ಮಲಗುವ ಕೋಣೆಯಲ್ಲಿ ಇವುಗಳನ್ನು ಇಡಲೇಬಾರದು. ಕಲಹಕ್ಕೆ ದಾರಿ ಮಾಡುವ ವಸ್ತುಗಳಿವು. ದಂಪತಿ ನಡುವೆ ಕಲಹಗಳು ಉಂಟಾಗಲು ಅವರ ಬೆಡ್ರೂಮ್ ವಾಸ್ತು ಕೂಡ ಮುಖ್ಯ ಕಾರಣ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಕಾರಣಕ್ಕೂ ದಂಪತಿ ಮಲಗುವ ಕೋಣೆಯಲ್ಲಿ ಈ ವಸ್ತುಗಳು ಇರುವಂತೆಯೇ ಇಲ್ಲ. ಯಾವ ವಸ್ತುಗಳನ್ನು ಬೆಡ್ರೂಮ್ನಲ್ಲಿ ಇಡಬಾರದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಒಣಗಿದ ಸಸ್ಯ. ಅನೇಕರಿಗೆ ಮನೆಯೊಳಗೆ ಗಿಡಗಳನ್ನು ಬೆಳೆಸುವ ಅಭ್ಯಾಸವಿರುತ್ತದೆ. ಇದು ಒಳ್ಳೆಯದೇ. ಆದರೆ ಕೆಲವು ಬಾರಿ ಗಿಡಗಳು ಒಣಗಿದ್ದರೂ ನಾವು ಅದರ ಬಗ್ಗೆ ಗಮನ ನೀಡುವುದೇ ಇಲ್ಲ. ಆದರೆ ಒಣಗಿದ ಗಿಡಗಳು ಮನೆಯಲ್ಲಿ ಇರಬಾರದು. ಅದರಲ್ಲೂ ಮಲಗುವ ಕೋಣೆಯಲ್ಲಿ ಒಣಗಿದ ಮುಳ್ಳಿನ ಗಿಡಗಳು ಇದ್ದಲ್ಲಿ ದಂಪತಿ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತದೆ. ನಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸಲು ಕಾರಣವಾಗುತ್ತದೆ. ಮೃತಪಟ್ಟವರ ಫೋಟೋಗಳು. ಮಲಗುವ ಕೋಣೆಯಲ್ಲಿ ಸತ್ತವರ ಫೋಟೋ ಹಾಕುತ್ತೇವೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಸತ್ತವರ ಫೋಟೋ ಇರುವುದು ಒಳ್ಳೆಯದಲ್ಲ. ಮಲಗುವ ಕೋಣೆಯಲ್ಲಿ ಸತ್ತವರ ಫೋಟೋ ಇಡುವುದರಿಂದ ಆ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಹಾಗೂ ಇದು ಪತಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತದೆ. ನಿಂತ ಗಡಿಯಾರ ಅಥವಾ ವಾಚ್. ಕೆಲವರು ಸುಂದರವಾಗಿದೆ ಎಂಬ ಒಂದೇ ಕಾರಣಕ್ಕೆ ಹಾಳಾಗಿದ್ದರೂ ಸಹ ವಾಚ್ ಅಥವಾ ಗಡಿಯಾರಗಳನ್ನು ರೂಮಿನಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ಬ್ಯಾಟರಿ ಚೇಂಜ್ ಮಾಡಲು ಆಗದೆ ನಿಂತ ಗಡಿಯಾರವನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ಆದರೆ ಬೆಳಗ್ಗೆ ಎದ್ದ ಕೂಡಲೇ ಕೆಲಸ ಮಾಡದ ಗಡಿಯಾರವನ್ನು ನೋಡುವುದು ಒಳ್ಳೆಯದಲ್ಲ. ನಿಂತ ಗಡಿಯಾರವನ್ನು ನೋಡಿ ದಿನದ ಕೆಲಸ ಮಾಡಲು ಮುಂದಾದರೆ ಅಂದುಕೊಂಡ ಕೆಲಸಗಳು ನಡೆಯುವುದಿಲ್ಲ. ಫೋಟೋ ಫ್ರೇಮ್ಗಳು. ಮನೆಯ ಅಂದವನ್ನು ಹೆಚ್ಚಿಸಲು ಫೋಟೋ ಫ್ರೇಮ್ಗಳನ್ನು ಬಳಕೆ ಮಾಡಲಾಗುತ್ತದೆ. ಕೆಲವರು ಮಲಗುವ ಕೋಣೆಯ ಅಂದವನ್ನು ಹೆಚ್ಚಿಸಲು ಯುದ್ಧದ ಚಿತ್ರವುಳ್ಳ ಫೋಟೋ ಫ್ರೇಮ್ಗಳನ್ನು ಹಾಕುತ್ತಾರೆ. ಇನ್ನು ಕೆಲವರು ಫ್ರೇಮ್ ಮುರಿದು ಹೋಗಿದ್ದರೂ ಅದನ್ನು ಬದಲಾಯಿಸುವ ಗೋಜಿಗೆ ಹೋಗದೆ ನಿರ್ಲಕ್ಷಿಸುತ್ತಾರೆ. ಆದರೆ ಇವುಗಳೆಲ್ಲ ದಂಪತಿಯ ನಡುವೆ ಕಲಹಕ್ಕೆ ದಾರಿ ಮಾಡುತ್ತದೆ. ಪ್ರಕೃತಿಯ ಚಿತ್ರವುಳ್ಳ ಫೋಟೋ ಫ್ರೇಮ್ಗಳನ್ನು ಅಳವಡಿಸುವುದು ಒಳ್ಳೆಯದು. ಯುದ್ಧದ ಚಿತ್ರಗಳು. ಮಲಗುವ ಕೋಣೆಯಲ್ಲಿ ಯುದ್ಧದ ಚಿತ್ರಗಳನ್ನು ಇಟ್ಟರೆ ಪತಿ ಪತ್ನಿಯರ ನಡುವೆ ಜಗಳ ಹೆಚ್ಚಾಗುತ್ತದೆ. ಅಲ್ಲದೆ ದುಃಖದ ರೀತಿ ಮುಖವನ್ನು ಹೊಂದಿರುವ ಯಾವುದೇ ಫ್ರೇಮ್, ಆಕೃತಿ, ಮೂರ್ತಿಗಳನ್ನು ಮಲಗುವ ಕೋಣೆಯಲ್ಲಿ ಇಡುವ ಹಾಗಿಲ್ಲ. ಅನೇಕರು ತಾಜ್ ಮಹಲ್ ಇಟ್ಟುಕೊಳ್ಳುತ್ತಾರೆ. ಇದನ್ನು ಪ್ರೀತಿಯ ಸಂಕೇತ ಎನ್ನುತ್ತಾರೆ. ಆದರೆ ತಾಜ್ ಮಹಲ್ ಮುಮ್ತಾಜರ ಸ್ಮಾರಕ ಎಂಬುದನ್ನು ಮರೆಯುವಂತಿಲ್ಲ. ಇದನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಲಗುವ ಕೋಣೆಯ ದಿಕ್ಕು. ಮಲಗುವ ಕೋಣೆಯ ದಿಕ್ಕು ಕೂಡ ಬಹಳ ಮುಖ್ಯ. ಪತಿ ಪತ್ನಿಯರ ನಡುವೆ ಸಂತೋಷದ ವಾತಾವರಣ, ಪರಸ್ಪರ ಪ್ರೀತಿ ಇರಬೇಕು ಎಂದರೆ ಮಲಗುವ ಕೋಣೆ ವಾಯುವ್ಯ ದಿಕ್ಕಿನಲ್ಲಿ ಇರಬೇಕು. ವಾಯುವ್ಯ ದಿಕ್ಕಿನಲ್ಲಿ ಇರುವ ಮಲಗುವ ಕೋಣೆಯಲ್ಲಿ ವಾಸಿಸುವ ದಂಪತಿ ನಡುವೆ ಪ್ರೀತಿ ಹೆಚ್ಚಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.